ಗುಂಡಿಗೆಯು ಹಾಗೆ ಬೆಳಗಾವಿಯಲ್ಲಿರುವಂಥ ಆದಿಶಕ್ತಿ ಶಿವಶಕ್ತಿ ಕಲ್ಯಾಣ ಮಂಟಪದಲ್ಲಿ ಸಹ ಸಮಾಜ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಲ್ಲ ದೇವಾಲಯದ ಹೊರಭಾಗದಲ್ಲಿ ಭಾರತೀಯ ಸಾಲಿನಲ್ಲಿ ನಾವು ಕೇರ್ಪೇಟೆ ತಾಲೂಕು ಮಾಂಬಳ್ಳಿ ಮೇಡಮ್. ಓಕೆ, ಇದೇ ಫಸ್ಟಾ? ಇಲ್ಲ ಮೇಡಮ್, ಇಲ್ಲಿ ವರ್ಷ ಬರ್ತಾ ಇರ್ತೀವಿ ನಾವು. ಅಲ್ಲಿ 15 ವರ್ಷ 20 ವರ್ಷದಿಂದ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ. ಮನೆಯವರೆಲ್ಲ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ ಮೇಡಮ್? ಏನು ಅನಿಸ್ತಿದೆ? ವರ್ಷ ಬರ್ತಾ ಇರ್ತೀರಾ? ವರ್ಷ ಬಂದಿದ್ದೆ, ನಮಗೆಲ್ಲ ಒಳ್ಳೇದಾಯ್ತದೆ. ನಮ್ಮ ಮಿಸ್ಸಸ್ಗೆ ಏನೋ ಒಂಥರ ಇದ್ರ ಥರ ಇದ್ದಿತ್ತು, ಇದೆಲ್ಲ ಇಲ್ಲಿ ಬಂದಮೇಲೆ ಪರಿಹಾರ ಆಯಿತು. ಅದಕ್ಕೆ ನಾವು ವರ್ಷ ಇಲ್ಲಿ ಬರ್ತಿದ್ದೀವಿ ಮೇಡಮ್. ಇನ್ನು ಕೊನೆವರೆಗೂ ಬರ್ತಾನೆ ಇರ್ತೀರಾ? ಇರೋವರೆಗೂ ನಾವು ಬಂದ್ಕೊಂಡಿದ್ದೀವಿ. ನಮ್ಮ ಮನೆ ದೇವರು ಮೇಡಮ್, ಇಲ್ಲಿಗೆ ಬರ್ತಾ ಇರ್ತೀವಿ ನಾವು. ಬೆಳಗ್ಗೆ ಎಷ್ಟು ಗಂಟೆಲಿ ಬಿಟ್ಟಿದ್ದು ಅಲ್ಲಿ ನೀವು? ನಾವು ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿದ್ದು ಮೇಡಮ್ ಇಲ್ಲಿಗೆ. ಓಕೆ, ಹೊರಡೋದು ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಹೋಗುತ್ತೆ. ಓಕೆ, ಒಳಗಡೆ ಎಲ್ಲ ಅಲಂಕಾರ ಹೇಗಿದೆ? ಎಲ್ಲ ಚೆನ್ನಾಗಿದೆ ಮೇಡಮ್, ಸೂಪರ್ ಚೆನ್ನಾಗಿದೆ. ಇವಾಗ ಹೊರಟ್ರಾ? ಇಲ್ಲ ಮೇಡಮ್, ಅಲ್ಲಿ ತೆಪ್ಪದ ಹತ್ರ ಹೋಗ್ತಾ ಇದ್ದೀವಿ. ಓಕೆ, ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ನಿಮ್ಮ ಅಭಿಪ್ರಾಯನ ಹಂಚ್ಕೊಂಡಿದ್ದಕ್ಕೆ. ಬನ್ನಿ. ನಮಸ್ಕಾರ, ಹೇಳಿ. ಎಲ್ಲಿಂದ ಬಂದಿರೋದು? ನಾವು ರಾಮನಗರ. ಓಕೆ, ಯಾರೆಲ್ಲ ಬಂದಿದ್ದೀರಾ ಮನೆಯಿಂದ? ನಾವು ಹೆಂಗಸರು ನಾವು ಎಲ್ಲ ಬಂದಿದ್ದೀವಿ. ನಮ್ಮ ಜೊತೆಲೆಲ್ಲ ಒಂದು 15 ಜನ ಬಂದವರು, ಬೇರೆ ಎಲ್ಲ. ಓಕೆ, ಬೆಳಗ್ಗೆ ಎಷ್ಟು ಗಂಟೆ ಮನೆ ಬಿಟ್ಟಿದ್ದು? ನಾವು ಸಾಯಂಕಾಲ ಬಿಟ್ಟಿದ್ದು ರಾಮನಗರದಲ್ಲಿ. ಓಕೆ, ಇವತ್ತು ಇಲ್ಲೇ ಆಲ್ಟ್ ಆಗ್ತೀರಾ? ಇಲ್ಲಿ ಆಲ್ಟ್ ಆಗಿ ಬೆಳಿಗ್ಗೆಗೆ ತೇರೆಲ್ಲ ನೋಡ್ಕೊಂಡು ದೇವ್ರನ್ನ ಹೋಗೋದು. ಓಕೆ, ವರ್ಷ ಬರ್ತಾ ಇರ್ತೀರಾ? ವರ್ಷ ಬರ್ತಾ ಇರ್ತೀವಿ. ಮನೆ ದೇವರು ಮಿಸ್ ಮಾಡಲ್ಲ. ಓಕೆ, ಇವತ್ತು ಇಲ್ಲೇ ಆಲ್ಟ್ ಆಗ್ತೀರಾ? ಇವತ್ತು ಇಲ್ಲೇ ಇರ್ತೀವಿ. ಓಕೆ, ಮನೆ ಒಳಗಡೆ ದೇವಸ್ಥಾನದ ಒಳಗಡೆ ಅರೇಂಜ್ಮೆಂಟ್ಸ್ ಹೆಂಗಿತ್ತು? ಎಲ್ಲ ಚೆನ್ನಾಗಿದೆ. ಸರಿ ಸರ್, ಎಲ್ಲ ಚೆನ್ನಾಗಿದೆ. ದೇವ್ರ ಇದೆಲ್ಲನೂ ದೇವ್ರ ನಮ್ಗೆ ಸಂತೋಷ ಆಯಿತು. ಓಕೆ ಸರ್, ನೋಡ್ತೀವಿ. ಥ್ಯಾಂಕ್ ಯು. ತೆಪ್ಪೋತ್ಸವ ನೋಡಬೇಕು, ಹೋಗ್ತಾ ಇದ್ದೀವಿ. ಓಕೆ ಸರ್, ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಮಂಡ್ಯದಿಂದ ತೂಬಿನಕೆರೆ. ಓಕೆ, ನಿಮ್ಮ ಹೆಸರು? ಅನುಷಾ. ನಿಮ್ಮ ಹೆಸರು? ಸೌಂದರ್ಯ. ನಿಮ್ಮ ಹೆಸರು? ರಾಜಮ್. ನಿಮ್ಮ ಹೆಸರು? ಪುಷ್ಪ ತೂಬಿನಕೆರೆ. ಜನನ್ ತೂಬಿನಕೆರೆ. ಓಕೆ, ನೀವೆಲ್ಲ ಒಂದೇ ಫ್ಯಾಮಿಲಿ ಅವರ? ಹೌದು. ವರ್ಷ ಬರ್ತಾ ಇರ್ತೀರಾ? ಯಾವಾಗಲೂ ಬರ್ತಾರೆ. ಓಕೆ, ಏನು ಅನ್ಸುತ್ತೆ? ಮನೆ ದೇವರು ನಮ್ದು ಪ್ರತಿ ವರ್ಷ. ಓಕೆ, ಅಂದರೆ ಮನೆ ದೇವ್ರನ್ನ ಬಿಡಕ್ಕಾಗಲ್ಲ, ಮರೆಯೋಕ್ಕಾಗಲ್ಲ, ಪ್ರತಿ ವರ್ಷ ನಾವು ಮಾಡಲೇಬೇಕು ಅಂತ ಹೇಳ್ತೀರಾ? ಮನೆ ದೇವರು ಮರೆಯೋಕ್ಕಾಗಲ್ಲ, ಬಂದೇ ಬರ್ತೀವಿ. ಮರೆಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಮರೆಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯಾಕೆಂದರೆ ಕೊನೆವರೆಗೂ ಕೈ ಹಿಡಿಯೋದು ನಮ್ಮ ಮನೆ ದೇವರೇ. ಓಕೆ, ಒಳಗಡೆ ಎಲ್ಲ ಹೇಗಿದೆ ಅಲಂಕಾರ? ಚೆನ್ನಾಗಿದೆ. ಹೌದಾ? ಮತ್ತೆ ಮನೆ ಬಿಟ್ಟಿದ್ದು ಯಾವಾಗ ನೀವು? ಮನೆ ಬಿಟ್ಟಿದ್ದು ಸಂಜೆ. ಓಕೆ, ಇವತ್ತು ಇಲ್ಲೇ ಆಲ್ಟ್ ಆಗ್ತೀರಾ? ಇಲ್ಲೇ ಇರ್ತೀವಿ. ಅಂದರೆ ನೈಟ್ ಎಲ್ಲ ಫಂಕ್ಷನ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ? ಲೈಟಿಂಗ್.
ಓಕೆ ಏನಂತ ಬೇಡ್ಕೊಂಡಿದ್ದು ದೇವ್ರ ಹತ್ರ? ದೇವ್ರ ಹತ್ರ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂಡಿದ್ದೀವಿ. ಓಕೆ, ನಾನು ನಿಮ್ಮ ಪರವಾಗಿ ದೇವ್ರ ಹತ್ರ ನೀವೇನೇನು ಕೇಳ್ಕೊಂಡಿದ್ದೀರಾ ನಿಮ್ಮ ಆಸೆ ಕನಸುಗಳೆಲ್ಲ ನೆರವೇರಲಿ ಅಂತ ನಾನು ಬೇಡ್ಕೋತೀನಿ, ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಯಾವ ರೀತಿ ತಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡಿಸಿ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಕುದ್ರಗುಡ್ಡಿ, ಓಕೆ, ನಿಮ್ಮ ಹೆಸರು? ರೇಖಾ, ಮಂಜುಳಾ, ಅಂಬಿಕಾ. ಓಕೆ, ಇದು ನಿಮ್ಮ ಮನೆ ದೇವರಾ? ಓಕೆ, ವರ್ಷ ವರ್ಷ ಬರ್ತಾ ಇರ್ತೀರಾ? ಖಂಡಿತ ಬರ್ತೀವಿ. ಮಿಸ್ ಮಾಡಲ್ಲ ಅಂತೀರಾ? ಓಕೆ, ಒಳಗಡೆ ಎಲ್ಲ ಅಲಂಕಾರ ಹೇಗಿತ್ತು? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೆಲ್ಫಿ ಫೋಟೋಗಳೆಲ್ಲ ತಗೊಂಡ್ರಾ? ತಗೊಂಡ್ವಿ. ದೇವ್ರ ಹತ್ರ ತಗೊಂಡಿಲ್ಲ, ಓಕೆ ತಗೊಂಡ್ವಿ. ಓಕೆ ಓಕೆ, ಎಲ್ಲೋ ಒಂದು ಕಡೆ ಒಟ್ನಲ್ಲಿ ತಗೊಂಡಿದ್ದೀರಾ? ತಗೊಂಡ್ವಿ. ಓಕೆ, ಊಟ ಎಲ್ಲ ಮಾಡಿದ್ರೆ ಹೇಗಿತ್ತು? ಚೆನ್ನಾಗಿತ್ತ ಪ್ರಸಾದ? ತುಂಬಾ ಚೆನ್ನಾಗಿ. ಓಕೆ, ಬೆಳಗ್ಗೆ ಬಿಟ್ಟಿದ್ದ ಮನೆ ನೆನ್ನೆ ಬಿಟ್ಟಿದ್ದ? ಈಗ 7 ಗಂಟೆಲಿ ಓ, ಜಸ್ಟ್ ಇವಾಗ ಬಂದ್ರಾ? ಬಸ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬೆಳಗ್ಗೆ ರಥೋತ್ಸವ ಎಲ್ಲ ನೋಡ್ಕೊಂಡು ಮನೆಗೆ ಹೊಡ್ತೀರಾ? ಓಕೆ, ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಮೇಡಮ್? ಎಲ್ಲ ಒಳ್ಳೇದಲ್ಲಿ ಅಂತ. ಓಕೆ, ನಿಮ್ಮ ಪರವಾಗಿ ನಾನು ಕೇಳ್ಕೊತೀನಿ, ನೀವೆಲ್ಲ ಏನು ಬೇಡ್ಕೊಂಡಿದ್ದೀರಾ ಅದೆಲ್ಲ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಇವತ್ತಿಲ್ಲೇ ಆಲ್ಟ್ ಆಗ್ತೀರಾ ಅಥವಾ ಏನು? ಇಲ್ಲೇ ಆಲ್ಟ್ ಆಗಿದ್ದು ಓಕೆ, ನೀವು 3 ಜನ ಒಟ್ಟಿಗೆ ಬಂದಿರೋದಾ? 5 ಜನ. ಓಕೆ, ಅಂದರೆ ವರ್ಷ ವರ್ಷ ಇಷ್ಟು ಜನ ಮಿಸ್ ಮಾಡದೆ ಬರ್ತಾ ಇರ್ತೀರಾ? ಓಕೆ, ತುಂಬ ಧನ್ಯವಾದಗಳು ಮೇಡಮ್. ನಿಮ್ಮ ಅಭಿಪ್ರಾಯ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೋಡೋದಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಅವರ ಅಭಿಪ್ರಾಯವನ್ನು ಯಾವ ರೀತಿ ಹಂಚ್ಕೊಂಡ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಮೀಳಾ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಭಾರತಿ ಅಂತ ಮೇಡಮ್. ನಿಮ್ಮ ಹೆಸರು? ಲಕ್ಷ್ಮಿ. ರಾಮೇಶ್ವರ. ಓಕೆ, ನಿಮ್ಮ ಹೆಸರು? ಮರ್ದೇವಮ್ಮ. ಕುಮಾರಿ. ಗಂಗಮ್ಮ. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ತಿಳ್ಕೊಬೋದಾ? ನಾವು ಯಾಚನಹಳ್ಳಿಯಿಂದ ಬಂದಿದ್ದೀವಿ. ಟಿ ನರಸೀಪುರ, ಬನ್ನೂರು ಹೋಬಳಿ, ನರಸೀಪುರ ತಾಲೂಕು, ಯಾಚನಹಳ್ಳಿಯಿಂದ. ಅಂದರೆ ನೀವೆಲ್ಲ ಒಂದೇ ಫ್ಯಾಮಿಲಿಯವರಾ? ನಾವು ಒಂದು 5 ಜನ ಒಂದೇ ಫ್ಯಾಮಿಲಿಯವರು. ಓಕೆ, ಅಂದರೆ ನೀವು ನೆನ್ನೆ ಹೊರಟ್ರೆ ಇವತ್ತು ಹೊರಟಿದ್ದ? ಇವತ್ತು ಸಂಜೆ 5 ಗಂಟೆಲಿ ಹೊರಟು. ಓಕೆ, ಇದು ನಿಮ್ಮ ಮನೆ ದೇವರಾ? ಇದು ನಮ್ಮ ಮನೆ ದೇವ್ರೆ. ಅಂದರೆ ನೀವು ಈ ಮನೆ ವರ್ಷ ವರ್ಷ ಬರ್ತಾನೆ ಇರ್ತೀರಾ ದೇವ್ರ ಪೂಜೆ ಮಾಡೋದಕ್ಕೆ? ಇಲ್ಲ, ಸುಮಾರು ವರ್ಷ ಆಗಿತ್ತು. ತೇರಿಗೆ ಇದೇ ಮೊದಲೇ ಬಂದಿರೋದು. ನಾವು ನೋಡೋದು ಅಂದ್ಬಿಟ್ಟು ಬಂದ್ವು. ಪೂಜೆಗೆಲ್ಲ ಬರ್ತಾ ಇರ್ತಾರೆ ಮನೆಯವರೆಲ್ಲ. ಆದರೆ ನಾವು ಬಂದಿರೋದು ತೇರು ಇದೆ ಫಸ್ಟು. ಬಿಡುದಿನ ಒಂದು 2-3 ಸಾರಿ ಬಂದಿದ್ವಿ. ಅಂದರೆ ವರ್ಷ ವರ್ಷ ಬರ್ತಿರ್ಲಿಲ್ಲ, ಇದೇ ಫಸ್ಟ್ ಅಂತ ಹೇಳ್ತಿದ್ದೀರಾ. ಇನ್ನು ಮುಂದೆ ವರ್ಷ ವರ್ಷ ತೇರ್ನ ನೋಡೋದಕ್ಕೆ ಬರ್ತಾ ಇರ್ತೀರಾ ಮೇಡಮ್? ಆದಷ್ಟು ಟ್ರೈ ಮಾಡ್ತೀವಿ. ಒಳ್ಳೇದಾಗಲಿ. ನೀವು ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ ಅದೆಲ್ಲ ನಿಮ್ಗೆ ನೆರವೇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಒಳಗಡೆ ಹೂವಿನ ಅಲಂಕಾರ ಹೇಗಿತ್ತು ಮೇಡಮ್? ಎಲ್ಲ ಸೂಪರ್ ಆಗಿತ್ತು. ನಾವು ಬಂದಿರೋದಲ್ದೇನೆ ಇನ್ನೂ ಇರೋರು ಬಂದು ನೋಡ್ಬೇಕಿತ್ತು. ಸಾಲದು, ದೇವ್ರು ನೋಡೋಕ್ಕೆ 2 ಕಣ್ಣು ಸಾಲದು. ನಾವು ಮನೆ ದೇವರು, ನಮ್ಮದು ಇದು ಮನೆ ದೇವರು. ಪ್ರತಿ ವರ್ಷ ಬರ್ತೀವಿ. ಅಂದರೆ ತೇರ್ಗೂ ಬರ್ತೀನಿ ನಾನು. ಅಂದರೆ 2 ಕಣ್ಣು ಸಾಲದು. ಒಂದು ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಜನಸಂಖ್ಯೆ ಭೈರವನ ಹಂಗೆ ಬೇಡ್ತಾ ಇದ್ದಾರೆ. ಜನ ಹಂಗೆ ಸೇರಿದ್ದಾರೆ. ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದ್ದಾರೆ. ದೇವರು ಹಂಗೆ ಅಲಂಕಾರ ಮಾಡಿ, ಸಭೆಗಳು ಹಂಗೆ ಬಂದಿದ್ದಾರೆ. ತೇರು ನೋಡೋಕ್ಕೂ ಜನ ಹಂಗೆ ಸೇರಿದ್ದಾರೆ. 2 ಕಾಲು ಜನ ಸಾಲದು ನೋಡೋಕ್ಕೆ, ಕಣ್ಣು ಸಾಲದು ನೋಡೋಕ್ಕೆ. ಓಕೆ, ಅಂದರೆ ಮೇಡಮ್ ನೀವು ಹೇಳ್ತಿದ್ದೀರಾ ವರ್ಷ ವರ್ಷ ತುಂಬ ಬದಲಾವಣೆ ಆಗ್ತಿದೆ ಮತ್ತು ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ತುಂಬ ಜನಸಂಖ್ಯೆ ಜಾಸ್ತಿ, ಜನನು ಕಮ್ಮಿ ಇಲ್ಲ ಮೇಡಮ್. ಸಂತೋಷ ಪಡಬೇಕು ಅನ್ನೋದು ನಮ್ಮ ಖುಷಿ. ಓಕೆ, ಅಂದರೆ ಮೇಡಮ್ ಈಗ ಬರ್ದೇ ಇರೋರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದು ಭೈರವನ ದರ್ಶನ ಮಾಡಬೇಕು. ವರ್ಷವೇ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಂದು ದೇವ್ರ ದರ್ಶನ ಸಂತೋಷದಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ ಸ್ವಾಮಿ. ಅಂದರೆ ಈಗ ಬರ್ದೇ ಇರೋರೆಲ್ಲ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಕೋತಾ ಇದ್ದೀರಾ? ಮಿಸ್ ಮಾಡ್ಕೋಬೇಡಿ, ದೇವ್ರ ದರ್ಶನ ಬಂದು ಭೈರವನ ದರ್ಶನ ಮಾಡಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಇವತ್ತಿಲ್ಲೇ ಆಲ್ಟ್ ಆಗಿ ಬೆಳಗ್ಗೆ ಎದ್ದು ಹೋಗ್ತೀರಾ? ಇಲ್ಲೇ ಆಲ್ಟ್ ಆಗಿ ತೇರು ನೋಡ್ಕೊಂಡು ಹೋಗ್ತೀವಿ ಮೇಡಮ್. ಓಕೆ, ತುಂಬ ಧನ್ಯವಾದಗಳು ಮೇಡಮ್. ನಿಮ್ಮೆಲ್ಲರ ಅಭಿಪ್ರಾಯನ ನಮ್ಮ ಜೊತೆ ಮಾಸ್ ಟಿವಿ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಯಾವ ರೀತಿ ಅವರ ಅಭಿಪ್ರಾಯನ ಹಂಚ್ಕೊಂಡ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ.
ಹಾಕೋದಕ್ಕೆ ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ನಾವು ಮಂಡ್ಯದಿಂದ ಬಂದಿದ್ದೀವಿ. ನಿಮ್ಮ ಹೆಸರು? ಲಕ್ಷ್ಮಿ ನಿಮ್ಮ ಹೆಸರು? ಗೌರಮ್ಮ ನಮ್ಮ ಹೆಸರು ಬೈರೇಶ್. ಲಕ್ಷ್ಮಿ. ಓಕೆ, ನೀವೆಲ್ಲರೂ ಒಂದೇ ಕುಟುಂಬದವರು ಮಂಡ್ಯದಿಂದ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಮಂಡ್ಯದಿಂದ ಬಂದಿರೋದು ನಾವು. ಓಕೆ, ನಿಮ್ಮ ಮನೆ ದೇವರ ಇದು? ಹೌದು ಹೌದು. ಓಕೆ, ಅಂದರೆ ವರ್ಷ ವರ್ಷ ಮಿಸ್ ಮಾಡದೆ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ ನಾವು. ಓಕೆ, ವರ್ಷ ವರ್ಷ ಬರ್ತಾ ಇರ್ತಾರಲ್ಲ, ಏನು ಬದಲಾವಣೆ ಆಗಿದೆ? ಈ ಸಲ ತುಂಬ ಚೆನ್ನಾಗಿದೆ. ಜನ ಜಾಸ್ತಿ ಇದೆ, ಅಲಂಕಾರ ಎಲ್ಲ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನಮಗೆ. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಓಕೆ, ನಿಮ್ಮೆಲ್ಲರದ್ದು ಊಟ ಆಯ್ತಾ? ಆಯಿತು, ಊಟ ಎಲ್ಲ. ಓಕೆ, ಇವತ್ತು ಇಲ್ಲೇ ಹಾಲ್ಟ್ ಆಗಬೇಕು, ಬೆಳಗ್ಗೆ ಎದ್ದು ರಥೋತ್ಸವ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡು. ಉತ್ಸವ ನೋಡ್ಕೊಂಡು ಹೊರಡ್ತೀವಿ. ಓಕೆ, ಅಂದರೆ ಒಳಗಡೆ ಎಲ್ಲ ದರ್ಶನ ಚೆನ್ನಾಗಾಯ್ತು ಅಂತ ಹೇಳ್ತಾ ಇದ್ದೀರಾ? ಚೆನ್ನಾಗಾಯ್ತು ಒಳಗೆ. ಓಕೆ, ಬರ್ದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಹೋಗ್ಬೇಕು, ತುಂಬ ಅದನ್ನ ನೋಡಬೇಕು. ಅದೃಷ್ಟ, ಅದನ್ನ ನೋಡಿದ್ರೆ ನಮ್ಗೆ ಅದೃಷ್ಟ ಇದೆ. ಓಕೆ, ಇಲ್ಲಿ ಬಂದರೆ ನಿಮ್ಗೆ ಒಂಥರ ಖುಷಿ, ಆನಂದ, ನೆಮ್ಮದಿ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಆನಂದ. ಓಕೆ ಮೇಡಮ್, ನೀವೇನು ಬೇಡ್ಕೊಂಡಿದ್ದೀರಾ ದೇವ್ರ ಹತ್ರ ಅದೆಲ್ಲ ನೆರವೇರಲಿ ಅಂತ ಕೇಳ್ಕೊತೀವಿ. ನಿಮ್ಮ ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಭಕ್ತಾದಿಗಳು ಯಾವ ರೀತಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ರು ಅಂತ. ಬನ್ನಿ ಮುಂದಿನ ಭಕ್ತಾದಿಯನ್ನು ಮಾತಾಡ್ಸೋಣ. ಅಲ್ಲಿ ಬತ್ತವರಲ್ಲ ಅವ್ರು ಮಾತಾಡ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದ. ಓಕೆ, ನೀವೆಲ್ಲ ಒಂದೇ ಫ್ಯಾಮಿಲಿನಾ? ಫ್ಯಾಮಿಲಿನೇ. ಓಕೆ, ವರ್ಷ ವರ್ಷ ಬರ್ತಾ ಇರ್ತೀರಾ ಇಲ್ಲಿಗೆ? ಹೊಸ ವರ್ಷ ಬರ್ತಾ ಇರ್ತೀವಿ. ಅಂದ್ರೆ ಇದು ನಿಮ್ಮ ಮನೆ ದೇವರು ಅಂತ ಹೇಳ್ತೀರಾ? ಮನೆ ದೇವರು ಕಾಲಭೈರವ ಚುಂಚನಗಿರಿ. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಅಲ್ಲೇ 45 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಏನ್ ಅನ್ನಿಸ್ತಾ ಇದೆ? ಪ್ರತಿ ವರ್ಷ ಬರ್ತಾ ಇರ್ತೀರಾ, ಏನ್ ಬದಲಾವಣೆ ಆಗ್ತಾ ಇದೆ ವರ್ಷ ವರ್ಷ? ನಮ್ಗೆ ಉಲ್ಲಾಸ ಬರ್ತದೆ, ಸಂತೋಷ ಬರ್ತದೆ, ಉಲ್ಲಾಸ ಉತ್ಸಾಹ ಬರುತ್ತೆ. ಬರ್ತದೆ. ಆಮೇಲೆ ನಮಗೆ ನಿದ್ದೆನೇ ಬರಲ್ಲ ಈ ಟೈಮಲ್ಲಿ, ಇವತ್ತಿನ ಟೈಮಲ್ಲಿ, ತೇರಿನ ಟೈಮಲ್ಲಿ ಚೆನ್ನಾಗಿ ನಾವು ಖುಷಿಯಿಂದ ದೇವ್ರು ನೋಡಿಕೊಂಡು ಹೋಗೋಕ್ಕೆ ಬಂದಿದ್ದೀವಿ ನಾವು ಇವತ್ತು. ಅದೇ ಈ ಜನ ಪರ್ಸೆ ನೋಡಿಕೊಂಡು ಹೋಗೋಕ್ಕೆ ಬಂದು ಸ್ಥಳ ನೋಡಿದ್ದೀವಿ. ಜನನ ನೋಡ್ಕೊಂಡು ದೇವ್ರ ಪುರ್ಸ ನೋಡ್ಕೊಂಡು ಜಾತ್ರೆಗೆ ಬಂದಿದ್ದೀವಿ. ಓಕೆ, ಅಂದ್ರೆ ಈಗ ಬರ್ದೇ ಇರೋರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ನಾವು ಬರೋದು ನಮ್ಮ ದೇವ್ರು ಬನ್ನಿ, ಚುಂಚನಗಿರಿ ಭೈರವ್ ನೋಡ್ಕೊಂಡು ಹೋಗಿ ಬನ್ನಿ ಅಂತ ನಾವು ಹೇಳ್ತೀವಿ ಅವ್ರಿಗೆ. ಬನ್ನಿ, ಒಳ್ಳೇದಾಗುತ್ತೆ ಅಂತ ಅಂತ ಹೇಳ್ತೀವಿ. ಹೌದು. ಓಕೆ, ಇವತ್ತು ಇಲ್ಲೇ ಉಳ್ಕೊಂಡು ಬೆಳಿಗ್ಗೆ ರಥೋತ್ಸವ ನೋಡ್ಕೊಂಡು ಹೋಗ್ತೀರಾ? ಬೆಳಗ್ಗೆ ಹೋಗ್ತೀವಿ. ಓಕೆ, ಒಳಗಡೆ ಹೂವಿನ ಅಲಂಕಾರ ಎಲ್ಲ ಹೇಗಿದೆ? ಸೂಪರ್ ಆಗಿದೆ. ಈ ವರ್ಷ ಸ್ವಲ್ಪ ಲೈಟ್ ಅರೇಂಜ್ಮೆಂಟ್ ಕಮ್ಮಿ ಮಾಡಿದ್ದಾರೆ. ಅಲ್ಲೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಲ್ಲ ಅಲ್ಲಿ. ಇವಾಗ ಚೆನ್ನಾಗಿ ಮಾಡ್ತಿದ್ರು ಈ ವರ್ಷ ರಸ್ತೆ ಮಾಡಿದ್ದಾರೆ. ರಸ್ತೆ ಮಾಡಿದ್ದಾರೆ ಬರೋಕ್ಕೆ. ಇನ್ನೂ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಲ್ಲ ಸ್ವಲ್ಪ. ಇನ್ನೂ ಮಾಡ್ಬೇಕಿತ್ತು ಅಂತ ಹೇಳ್ತೀರಾ? ಬಾಲಗಂಗಾಧರ ಸ್ವಾಮಿ ಇದ್ರಲ್ಲ, ನಿರ್ಮಲ ಅವ್ರ ಸ್ವಾಮೀಜಿ ಇದ್ರಲ್ಲ, ಅವರು ಎರಿ ಪ್ಯೂರ್. ಅಣ್ಣ, ನೀವು ಹೇಳ್ತಾ ಇದ್ದೀರಾ ಮುಂಚೆಗಿಂತ ಈಗ ಸ್ವಲ್ಪ ಲೈಟ್ ಅರೇಂಜ್ಮೆಂಟ್ ಕಮ್ಮಿ ಮಾಡಿದ್ದಾರೆ. ಇರೋ ವ್ಯವಸ್ಥೆ ಕಮ್ಮಿ. ಅವ್ರಿಗೆ ಸುಮಾರು ವರ್ಷ ಇದ್ರಲ್ಲ, ಅವ್ರಿಗೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಕಮ್ಮಿ ಇದೆ. ಓಕೆ, ದುಡ್ಡು ಸಖತ್ ಬಂದಿತ್ತು ಅವ್ರಿಗೆ. ಅಂದ್ರೆ ಅದ್ ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ? ಸೂಪರ್. ಓಕೆ, ಆಲ್ ದ ಬೆಸ್ಟ್. ಓಕೆ, ನೀವೇನೇನ್ ಬೇಡ್ಕೊಂಡಿದ್ದೀರಾ ದೇವ್ರ ಹತ್ರ, ದೇವ್ರು ನಿಮ್ಗೆಲ್ಲ ನೆರವೇರಿಸಿ ಅಂತ ಕೇಳ್ಕೊತೀವಿ. ಮದುವೆ ಆಯ್ತು, ಓಕೆ, ಬುದ್ಧಿಮಾಂದ್ಯ ಆಯ್ತು. ಅದು ದೇವ್ರ ಕಾರ್ಯಕ್ಕೆ ಅವಾಗ ನೆರವೇರಿದಾಗ ಮದುವೆ ಸೆಟ್ ಆಯ್ತು ಅವ್ಳು. ತುಂಬಾ ಖುಷಿ ಆಯ್ತು. ಓಕೆ, ತುಂಬಾ ಖುಷಿ ಆಯ್ತು. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು. ನೋಡೋದ್ರಲ್ಲ ವೀಕ್ಷಕ,